ನಾವು ಶ್ರೀಮಂತರಾಗಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ನಮ್ಮ ಬಳಿಯೂ ರಾಶಿ ರಾಶಿ ಹಣವಿರಬೇಕು ಅಂತ ಯಾರಿಗೆ ತಾನೇ ಆಸೆ ಇರೋದಿಲ್ಲ ಹೇಳಿ. ಅದರಲ್ಲೂ ಈಗಿನ ಕಾಲದಲ್ಲಿ ಹಣ ಎಂದರೆ ಎಲ್ಲದಕ್ಕಿಂತ ಮೇಲು ಅನ್ನುವಂತಾಗಿದೆ. ಮೊದಲೆಲ್ಲ ಸಂಬಂಧ ಅಂದ್ರೆ ಮೇಲು ಅಂತಿದ್ರು, ಆದ್ರೆ ಈಗ ಸಂಬಂಧವನ್ನ ಮೀರಿ ಹಣ ಬೆಳೆದು ಬಿಟ್ಟಿದೆ. ಹಾಗಾಗಿಯೇ ಜನ ಹಣ ಮಾಡುವ ಹಲವು ಟ್ರಿಕ್ಸ್ ಹುಡುಕುತ್ತಿದ್ದಾರೆ. ಹಣ ಸಂಪಾದಿಸಲು ನಾವು ಕೆಲಸ ಮಾಡಬೇಕು ಅನ್ನೋದು ಎಷ್ಟು ಸತ್ಯವೋ ಅದೇ ರೀತಿ ನಾವು ದೇವರಲ್ಲಿ ಭಕ್ತಿ ಮಾಡಬೇಕು, ಕೆಲ ವಸ್ತುಗಳ ಉಪಯೋಗ ಮಾಡಬೇಕು ಅನ್ನೋದು ಅಷ್ಟೇ ಸತ್ಯ. ಹಾಗಾಗಿ ನಾವಿಂದು ಯಾವ ವಸ್ತುಗಳನ್ನು ಮನೆಯಲ್ಲಿ ಇರಿಸಿದರೆ ಅದರಿಂದ ಹಣ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಲಿದ್ದೇವೆ. ಲಕ್ಷ್ಮಿ ಮತ್ತು ಕುಬೇರನ ಪ್ರತಿಮೆ ಅಥವಾ ಫೋಟೋ. ನೀವು ಮನೆಯಲ್ಲಿ ಈ ಲಕ್ಷ್ಮಿ ಕುಬೇರನ ಪ್ರತಿಮೆ ಅಥವಾ ಫೋಟೋ ಇಟ್ಟಲ್ಲಿ ನೀವು ಅದನ್ನು ಪ್ರತಿದಿನ ಕ್ಲೀನ್ ಮಾಡಿ ಅದರ ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ಮಡಿಯಿಂದ ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತದೆ. ಆಗ ಮಾತ್ರ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಾಗುತ್ತದೆ. ಶಂಖ. ಶಂಖ ವಿಷ್ಣುವಿಗೆ ಸೇರಿದ ವಸ್ತು. ಇದು ಪಂಚಭೂತಗಳಿಂದ ಕೂಡಿದೆ. ಹಾಗಾಗಿ ಮನೆಯಲ್ಲಿ ಶಂಖವನ್ನ ಇಟ್ಟು ಪೂಜಿಸಿ ಪ್ರತಿದಿನ ದೀಪ ಹಚ್ಚುವ ಸಮಯದಲ್ಲಿ ಶಂಖ ಊದಿದರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಿರುತ್ತದೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ಗಣೇಶನ ಪ್ರತಿಮೆ ಇರಿಸಿದರೆ ವಾಸ್ತುದೋಷ ನಿವಾರಣೆಯಾಗುತ್ತದೆ ಅಂತ ಹೇಳುತ್ತಾರೆ. ಆದರೆ ಆ ಗಣೇಶನನ್ನು ಇತರರು ಯಾರು ಮುಟ್ಟದಂತೆ ನೀವು ನೋಡಿಕೊಳ್ಳಬೇಕು. ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತದೆ. ಇನ್ನು ನಾಲ್ಕನೆಯದಾಗಿ ತೆಂಗಿನಕಾಯಿ. ನೀವು ಕೆಲವರು ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನ ಕಟ್ಟಿ ಇಟ್ಟಿರುವುದನ್ನ ನೋಡಿರುತ್ತೀರಿ. ಇದು ಸಾಮಾನ್ಯ ತೆಂಗಿನಕಾಯಿ ಆಗಿರೋದಿಲ್ಲ, ಏಕಾಕ್ಷಿ ತೆಂಗಿನಕಾಯಿ. ಇದು ತುಂಬಾ ಅಪರೂಪಕ್ಕೆ ಸಿಗುವ ತೆಂಗಿನಕಾಯಿಯಾಗಿದೆ. ಏಕಾಕ್ಷಿ ತೆಂಗಿನಕಾಯಿ ಅಂದ್ರೆ ಸ್ವತಃ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳಲಾಗುತ್ತದೆ. ಇಂಥ ಏಕಾಕ್ಷಿ ತೆಂಗಿನಕಾಯಿ ಸಿಕ್ಕರೆ ಅದನ್ನ ತಂದು ಮನೆಯಲ್ಲಿಟ್ಟು ಪೂಜಿಸಿ ನಿಮ್ಮ ಆರ್ಥಿಕ ಬಿಕ್ಕಟ್ಟು ಶಮನಗೊಳ್ಳುತ್ತದೆ. ಐದನೆಯದಾಗಿ ಮನೆಯ ಬಾಗಿಲಿಗೆ ಸದಾ ಮಾವಿನ ತೋರಣ ಕಟ್ಟಿರಬೇಕು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವೇಶವಾಗುವುದಿಲ್ಲ ಮತ್ತು ಸಕಾರಾತ್ಮಕ ಶಕ್ತಿಗಳು ಸದಾ ಕಾಲ ಇರುತ್ತದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಆರನೆಯದಾಗಿ ಮನೆಯಲ್ಲಿ ಎಂದಿಗೂ ಅಕ್ಕಿ ಮತ್ತು ಅರಿಶಿನ ಕುಂಕುಮ ಖಾಲಿಯಾಗದಂತೆ ನೋಡಿಕೊಳ್ಳಿ. ಯಾವ ಮನೆಯಲ್ಲಿ ಅಕ್ಕಿ, ಅರಿಶಿನ, ಕುಂಕುಮ ಪೂರ್ತಿ ಖಾಲಿಯಾಗುತ್ತದೆಯೋ ಆ ಮನೆಯಲ್ಲಿ ದರಿದ್ರ ಶುರುವಾಗುತ್ತದೆ. ಹಾಗಾಗಿ ಇವೆಲ್ಲ ಪೂರ್ತಿಯಾಗಿ ಖಾಲಿಯಾಗುವ ಮುನ್ನವೇ ತಂದಿಡಿ. ಕೊನೆಯ ಎಚ್ಚರಿಕೆ ಎಂದರೆ ನೀವು ಇದೀಗ ನಾವು ಹೇಳಿದ ವಸ್ತುಗಳನ್ನು ಮುಟ್ಟುವ ಮುನ್ನ ಹಲವು ನಿಯಮಗಳನ್ನು ಪಾಲಿಸಿರಬೇಕು. ಕುಡಿದು ಬಂದು ಮಾಂಸಾಹಾರ ಸೇವಿಸಿ ಇದನ್ನೆಲ್ಲ ಮುಟ್ಟಬಾರದು. ಮುಟ್ಟಾದ ಸಮಯದಲ್ಲಿ ಸಾವಿನ ಮನೆಗೆ ಹೋಗಿ ಬಂದು ಈ ವಸ್ತುಗಳನ್ನು ಮುಟ್ಟಬಾರದು. ಸ್ನಾನ ಮಾಡಿ ಬಂದ ಬಳಿಕ ಇದನ್ನು ಬಳಸಿ ಯಾರ ಕೈಗೂ ಅದು ಸಿಗದಂತೆ, ಅದನ್ನು ಹೊರಗಿನಿಂದ ಬಂದವರು ಯಾರು ಮುಟ್ಟದಂತೆ ನೋಡಿಕೊಳ್ಳಬೇಕು.